ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಯು ಆಲ್ ಇನ್ ಟು ದ ಕ್ಯಾಟ್ ಡಿಸೈನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಈ ಅರ್ಥೋಗ್ರಾಫಿಕ್ ಡ್ರಾಯಿಂಗ್ ಅನ್ನು ಐಸೋಮೆಟ್ರಿಕ್ ಡ್ರಾಯಿಂಗ್ ಅಲ್ಲಿ ಡ್ರಾ ಮಾಡೋದು ಹೇಗೆ ಅಂತೇಳಿ ಇವತ್ತಿನ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತಾ ಇದ್ದೀನಿ. ಸೊ ಹಾಗಾದರೆ ಫಸ್ಟಿಗೆ ನಾವು ಐಸೋಮೆಟ್ರಿಕ್ ಡ್ರಾಯಿಂಗ್ ಅನ್ನು ಡ್ರಾ ಮಾಡಬೇಕಾದ್ರೆ ನಮಗೆ 3 ಐಸೋಮೆಟ್ರಿಕ್ ಆಕ್ಸಿಸ್ ಅನ್ನು ನಾವು ಡ್ರಾ ಮಾಡ್ಕೊಳ್ಬೇಕು. ಸೊ ಇದು ನಮ್ಮ ರೋಲರ್ ಸ್ಕೇಲ್. ಸೊ ನಾನು ಫಸ್ಟಿಗೆ ಒಂದು ಬೇಸ್ ಲೈನ್ ಡ್ರಾ ಮಾಡ್ಕೊತಾ ಇದ್ದೀನಿ. ಐಸೋಮೆಟ್ರಿಕ್ ಆಕ್ಸಿಸ್ ಅಂದರೆ ನಮಗೆ ಎಕ್ಸ್ ವೈ ಝೆಡ್ 3 ಆಕ್ಸಿಸ್ ಇರುತ್ತೆ. ಸೊ ಇದರಲ್ಲಿ ನಮಗೆ ಎಕ್ಸ್ ಮತ್ತು ಝೆಡ್ ಏನಿದೆಯಲ್ಲ, ಸೊ ಇದು 30 ಡಿಗ್ರಿಗೆ ನಾವು ಡ್ರಾ ಮಾಡ್ಕೊಬೇಕು, ಅಂದರೆ 30 ಡಿಗ್ರಿ ಇನ್ಕ್ಲೈಂಡ್ ಆಗಿ ಡ್ರಾ ಮಾಡ್ಕೊಬೇಕಾಗುತ್ತೆ. ಆ್ಯಂಡ್ ವೈ ಏನಿದೆಯಲ್ಲ, ಸೊ ಇದು 90 ಡಿಗ್ರಿ ಪರ್ಪೆಂಡಿಕ್ಯುಲರ್ ಆಗಿ ನಾವು ಲೈನನ್ನು ಡ್ರಾ ಮಾಡ್ಕೊಬೇಕು. ಸೊ ಹಾಗಾದರೆ ಇದು ನಮ್ಮ ರೋಲರ್ ಸ್ಕೇಲ್. ಸೊ ನಾನು ಇಲ್ಲಿ ರೋಲರ್ ಸ್ಕೇಲಿಂದ ಒಂದು ಬೇಸ್ ಲೈನ್ ಡ್ರಾ ಮಾಡ್ತಾ ಇದ್ದೀನಿ. ಸೊ 0ರಿಂದ 16ಗೆ ಒಂದು ಬೇಸ್ ಲೈನ್ ಡ್ರಾ ಮಾಡ್ಕೊಂಡಿದ್ದೀನಿ. ಸೊ ಇದಾದಮೇಲೆ ನಮಗೆ ಇಲ್ಲಿ ಪ್ರೊಟೆಕ್ಟರ್ ತಗೊಂಬರ್ಬೇಕು ನಾವು. ಸೊ ಪ್ರೊಟೆಕ್ಟರ್ ತಗೊಂಬಂದು ಯಾವ್ದಾದ್ರು ಒಂದು ಪಾಯಿಂಟ್ ಮೇಲೆ ಫಿಕ್ಸ್ ಮಾಡಿ ಸ್ನೇಹಿತರೆ. ಸೊ ಈ ರೀತಿ ಫಿಕ್ಸ್ ಮಾಡ್ಕೊಂಡು ನಾವು ಇವಾಗ ಎಕ್ಸ್ ವೈ ಲೈನ್ ಪ್ಲೇನನ್ನು ಡ್ರಾ ಮಾಡ್ಕೊಬೇಕು. ಸೊ ಫಸ್ಟ್ ಈ 0ರಿಂದ 30 ಡಿಗ್ರಿ ಇನ್ಕ್ಲೈಂಡ್ ಆಗಿ ಒಂದು ಲೈನ್ ಡ್ರಾ ಮಾಡ್ಕೊತಾ ಇದ್ದೀನಿ. ಸೊ ಇದಾದಮೇಲೆ ನಾವು ವೈ 90 ಡಿಗ್ರಿ ಪರ್ಪೆಂಡಿಕ್ಯುಲರ್ ಆಗಿ, ಸೊ ನೆಕ್ಸ್ಟ್ ಅಗೇನ್ 150 ಡಿಗ್ರಿ ಇನ್ಕ್ಲೈಂಡ್, ಅಂದರೆ 150 ಅಥವಾ ಇಲ್ಲಿಂದ 30 ಡಿಗ್ರಿ ಆಗುತ್ತೆ. ಸೊ ಈ ರೀತಿ ನಾವು ಫಸ್ಟಿಗೆ 3 ಲೈನನ್ನು ಡ್ರಾ ಮಾಡ್ಕೊಬೇಕು. ಸೊ ಹಾಗಾದರೆ ನೋಡಿ ಸ್ನೇಹಿತರೆ, ಇದು ನಮ್ಮ ಎಕ್ಸ್ ವಾಯು ಆ್ಯಂಡ್ ಜೆಡ್ ಪ್ಲೇನ್. ಸೊ 3 ಪ್ಲೇನ್ ಇದೆ. ಸೊ ನಮ್ಗೆ ಇಲ್ಲಿ ಡ್ರಾಯಿಂಗ್ ಅರ್ಥೋಗ್ರಾಫಿಕ್ ಡ್ರಾಯಿಂಗಲ್ಲಿ ನೋಡಿದಾಗ ಇದು ನಮ್ಮ ಫ್ರಂಟ್ ವ್ಯೂ. ಸೊ ದಿಸ್ ಈಸ್ ಅವರ್ ಟಾಪ್ ವ್ಯೂ. ಸೊ ಹಾಗಾದರೆ ನಾವು ಈ ಒಂದು ಡ್ರಾಯಿಂಗನ್ನು ನಾವು ಅಂದರೆ ಫ್ರಂಟ್ ವ್ಯೂವನ್ನು ನಾವು ಎಕ್ಸ್ ವೈ ಪ್ಲೇನಲ್ಲಿ ಡ್ರಾ ಮಾಡಬೇಕು ಅಥವಾ ವೈ ಜೆಡ್ ಪ್ಲೇನಲ್ಲಿ ಡ್ರಾ ಮಾಡಬೇಕಂತೇಳಿ. ಸೊ ಅದು ಕ್ವಶನಲ್ಲಿ ಕೊಟ್ಟಿದ್ರೆ ನೀವು ಡ್ರಾ ಮಾಡಿ, ಇಲ್ಲಾಂದರೆ ನಿಮಗೆ ಓನ್ ಆಗಿ ಬಿಟ್ಟಿರ್ತಾನೆ. ಸೊ ಬಟ್ ನೀವು ಡ್ರಾ ಮಾಡುವಾಗ ಜಾಸ್ತಿ ಎಡ್ಜ್ ಯಾವ ಪ್ಲೇನಲ್ಲಿ ಡ್ರಾ ಮಾಡಿದರೆ ಕಾಣುತ್ತೆ ಅಂತೇಳಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ಜಾಸ್ತಿ ಎಡ್ಜ್ ಕೊಟ್ಟಂಗೆಲ್ಲ ನಾವು ಕಾಂಪ್ಲಿಕೇಟೆಡ್ ಆಗಿ ಏನು ಡ್ರಾಯಿಂಗ್ ಡ್ರಾ ಮಾಡ್ತೀವಲ್ಲ, ಸೊ ಎಲ್ಲ ಎಡ್ಜಸ್ ಕಾಣೋ ರೀತಿ ಡ್ರಾ ಮಾಡ್ತೀವಲ್ಲ, ಸೊ ಆ ರೀತಿ ನಮಗೆ ಹೈಯೆಸ್ಟ್ ಮಾರ್ಕ್ಸ್ ಕೂಡ ನಮಗೆ ಎಕ್ಸಾಮಲ್ಲಿ ಸಿಗುತ್ತೆ. ಸೊ ಹಾಗಾದರೆ ಫಸ್ಟ್ ನಾನು ಈ ಪಾಯಿಂಟ್ ಏನಿದೆಯಲ್ಲ, ಸೊ ಈ ಪಾಯಿಂಟನ್ನು ಇಲ್ಲಿ ಒರಿಜಿನಲ್ ಪಾಯಿಂಟಿಗೆ ಡ್ರಾ ಮಾಡ್ತಾ ಇದ್ದೀನಿ. ಸೊ ಇದಾದಮೇಲೆ ನಾವು ಇಲ್ಲಿಂದ ನಾವು 75ಗೆ ಒಂದು ಹಾರಿಜೆಂಟಲ್ ಲೈನ್ ಆ್ಯಂಡ್ 12 ಕೊಟ್ಟಿದ್ದಾನೆ. ಸೊ ಒಂದು ಫೇಸ್ ಇದೇನು ಕಾಣ್ತಿಲ್ಲ, ಸೊ ಈ ಒಂದು ಫೇಸನ್ನು ನಾವು ಡ್ರಾ ಮಾಡ್ಕೊಳ್ಳೋಣ. ಸೊ ಹಾಗಾದರೆ ಫಸ್ಟಿಗೆ ನಾನು ರೋಲರ್ ಸ್ಕೇಲ್ ತೊಗೊಂಡ್ಬರ್ತಾ ಇದ್ದೀನಿ. ರೋಲರ್ ಸ್ಕೇಲ್ ತೊಗೊಂಬಂದು ಸೊ ಕರೆಕ್ಟ್ ಇದನ್ನು ನಾನು ಈ ರೀತಿ ಪ್ಯಾರಲ್ ಆಗಿ ಫಿಕ್ಸ್ ಮಾಡ್ಕೊಬೇಕು ನೀವು. ಸೊ ನೀವು ಈ 30 ಡಿಗ್ರಿ ಆ್ಯಂಡ್ 150 ಡಿಗ್ರಿ ಏನು ಲೈನ್ ಡ್ರಾ ಮಾಡಿದ್ರಲ್ಲ, ಸೊ ಇದೇ ಲೈನ್ ಪ್ಯಾರಲ್ ಆಗಿ ನಾವು ಪ್ರತಿಯೊಂದು ಲೈನನ್ನು ಡ್ರಾ ಮಾಡೋದು. ಅದಕ್ಕೆ ಒಂದು ರೋಲರ್ ಸ್ಕೇಲ್ ತಗೊಳ್ಳಿ. ರೋಲರ್ ಸ್ಕೇಲ್ ತಗೊಂಡು ನೀವು ಡ್ರಾಯಿಂಗನ್ನು ಪ್ರಾಕ್ಟೀಸ್ ಮಾಡಿ. ಸೊ ಫಸ್ಟ್ ಈ ರೀತಿ ನಾನು ರೋಲರ್ ಸ್ಕೇಲ್ ಫಿಕ್ಸ್ ಮಾಡಿದ್ದೀನಿ. ಸೊ ಇವಾಗ ನೋಡಿ 75 mm ಒಂದು ಲೈನ್ ಇದೆ ನಮಗೆ. ಸೊ ಈ ಪಾಯಿಂಟಿಂದ 75ಗೆ ಒಂದು ಲೈನ್ನ ಡ್ರಾ ಮಾಡಿದ್ದೆ ನಾನು ಇವಾಗ. ಸೊ ನೆಕ್ಸ್ಟ್ ಇದಾದಮೇಲೆ ನೋಡಿ ಸ್ನೇಹಿತರೆ, ನನಗೆ ಇಲ್ಲಿ 12 mm ಹೈಟಲ್ಲಿ ಒಂದು ಲೈನ್ ಕೊಟ್ಟಿದ್ದಾನೆ. ಸೊ ಅಗೇನ್ ಇವಾಗ ನಾನು ಈ ಪಾಯಿಂಟ್, ಸೊ ನೋಡಿ ಇದನ್ನು ಕರೆಕ್ಟ್ ಪ್ಯಾರಲ್ ಆಗಿ ಸೆಟ್ ಮಾಡ್ಕೊಬೇಕು ನೀವು. ಸೊ ಸ್ವಲ್ಪ ವೇರಿಯೇಷನ್ ಇದು ಕೂಡ ನಮಗೆ ಡ್ರಾಯಿಂಗ್ ಕಂಪ್ಲೀಟ್ ಆಗಿ ರಾಂಗ್ ಬರುತ್ತೆ. ಸೊ ಈ ರೀತಿ ಫಿಕ್ಸ್ ಮಾಡ್ಕೊಂಡು ಇಲ್ಲಿಗೆ ಒಂದು ಲೈನನ್ನು ಡ್ರಾ ಮಾಡ್ಕೊತಾ ಇದ್ದೀನಿ ಇವಾಗ. ಸೊ ಎಷ್ಟು ಕೊಟ್ಟಿದ್ದಾನೆ ಹೈಟ್? 12 mm ಕೊಟ್ಟಿದ್ದಾನೆ. ಸೊ 1 ಸೆಂಟಿಮೀಟರ್ 10 mm ಆಯಿತು, 0.2 ರೈಟ್. ಸೊ 12 mm ನಾನು ರೀತಿ ಲೈನನ್ನು ಡ್ರಾ ಮಾಡ್ಕೊತೀನಿ. ಸೊ ನೋಡ್ಬೋದು ಇವಾಗ 75 ಆ್ಯಂಡ್ 12ಗೆ ಡ್ರಾ ಮಾಡಿದ್ದೀನಿ. ಸೊ ಇವಾಗ ಅಗೇನ್ ಇದೇ ಲೈನ್ನ ನೀವು ಪ್ಯಾರಲ್ ಆಗಿ ಈ ರೀತಿ ಡ್ರಾ ಮಾಡಿ. ಸೊ ಪ್ಯಾರಲ್ ಆಗಿ ಈ ರೀತಿ ಡ್ರ್ಯಾಗ್ ಮಾಡ್ಕೊಂಡು ಹೋದಾಗ ನಮಗೆ ಇಲ್ಲಿ ಪಾಯಿಂಟ್ ಸಿಗುತ್ತಲ್ಲ, ಸೊ ಈ ಎರಡು ಪಾಯಿಂಟನ್ನು ನಾವು ಈ ರೀತಿ ಕನೆಕ್ಟ್ ಮಾಡಬೇಕು, ರೈಟ್. ಸೊ ನೆಕ್ಸ್ಟ್ ನಮಗೆ ಸಿಂಪಲ್ ಆಗಿ ಇವೆರಡು ಪಾಯಿಂಟನ್ನು ಈ ರೀತಿ ವರ್ಟಿಕಲರ್ ಆಗಿ ಕನೆಕ್ಟ್ ಮಾಡಿದ್ರೆ ನಮಗೆ ಫ್ರಂಟ್ ವ್ಯೂ ಇಲ್ಲಿ ಏನು ಕಾಣ್ತಾ ಇದೆಯಲ್ಲ, ಸೊ ಇದು ನಮ್ಮ ಫ್ರಂಟ್ ವ್ಯೂ ಈ ರೀತಿ ನಾವು ಡ್ರಾ ಮಾಡ್ಕೊಬೇಕು. ಸೊ ಇದಾದಮೇಲೆ ನೋಡಿ ಸ್ನೇಹಿತರೆ, ನಮಗೆ ಇಲ್ಲಿ ಸೈಡ್ ವ್ಯೂ ಡ್ರಾ ಮಾಡ್ಕೊಬೇಕು. ಸೈಡ್ ವ್ಯೂ ಹೈಟ್ ಎಷ್ಟು ಕೊಟ್ಟಿದ್ದಾನೆ? ನಮಗೆ ಇಲ್ಲಿ 38 mm ಕೊಟ್ಟಿದ್ದಾನೆ. ಸೊ ಅಗೇನ್ ನಾನು ರೋಲರ್ ಸ್ಕೇಲ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಪಾಯಿಂಟೆಲ್ಲ ಕರೆಕ್ಟಾಗಿ ಪ್ಯಾರಲ್ ಆಗಿ ಸೆಟ್ ಮಾಡ್ಕೊಳ್ಳಿ ಫಸ್ಟಿಗೆ, ರೈಟ್. ಸೊ ಇವಾಗ ನೋಡಿ ಸ್ನೇಹಿತರೆ, 38 ಅಂದರೆ 3.8ಗೆ ನಾನು ಲೈನನ್ನು ಡ್ರಾ ಮಾಡೋಕ್ಕಾಗುತ್ತೆ. ಸೊ ದಿಸ್ ಈಸ್ ಅವರ್ 0. ಸೊ 0ರಿಂದ 3.8ಗೆ ಒಂದು ಲೈನನ್ನು ಡ್ರಾ ಮಾಡ್ಕೊತೀನಿ. ಸೊ ಅಗೇನ್ ಸೇಮ್ ಈ ಪಾಯಿಂಟಲ್ಲಿ ಫಿಕ್ಸ್ ಮಾಡಿ 0ರಿಂದ ಅಗೇನ್ 3.8ಗೆ ಒಂದು ಲೈನನ್ನು ಡ್ರಾ ಮಾಡೋಕ್ಕಾಗುತ್ತೆ, ರೈಟ್. ಸೊ ಇವಾಗ ಇವೆರಡು ಪಾಯಿಂಟ್ ಏನಿದೆಯಲ್ಲ, ಸೊ ಎರಡು ಪಾಯಿಂಟನ್ನು ಸಿಂಪಲ್ ಆಗಿ ಕನೆಕ್ಟ್ ಮಾಡಿ ಸ್ನೇಹಿತರೆ, ರೈಟ್. ಸೊ ಈ ರೀತಿ ನಾವು ಫ್ರಂಟ್ ವ್ಯೂ ಆ್ಯಂಡ್ ಸೈಡ್ ವ್ಯೂವನ್ನು ಡ್ರಾ ಮಾಡ್ಕೊಬೇಕು ಫಸ್ಟಿಗೆ. ಸೊ ಇವಾಗ ಸಿಂಪಲ್ ಅಗೇನ್ ಈ ಲೈನ್ ಪ್ಯಾರಲಲ್, ಸೊ ಇದನ್ನು ಈ ರೀತಿ ಡ್ರ್ಯಾಗ್ ಮಾಡ್ಕೊಂಡೋಗಿ ಸೊ ಈ ಪಾಯಿಂಟಿಗೆ ಕನೆಕ್ಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿಂದ ನೀವು ಒಂದು
ಲೈನನ್ನು ಸ್ಟ್ರೈಟ್ ಲೈನನ್ನು ಡ್ರಾ ಮಾಡ್ಕೊಳ್ಳಿ. ಸೊ ಇದಾದಮೇಲೆ ಅಗೇನ್ ಈ ಲೈನನ್ನು ಪ್ಯಾರಲ್ ಆಗಿ ತಗೊಂಡೋಗಿ 150 ಏನು ಡ್ರಾ ಮಾಡಿದ್ದೀವಲ್ಲ, ಸೊ ಆ ಲೈನ್ ಪ್ಯಾರಲ್ ಆಗಿ ಡ್ರಾ ಮಾಡ್ಕೊಂಡು ಸೊ ಇವೆರಡು ಪಾಯಿಂಟನ್ನು ನಾವು ಈ ರೀತಿ ಕನೆಕ್ಟ್ ಮಾಡಬೇಕಾಗುತ್ತೆ. ರೈಟ್. ಸೊ ನೋಡಿ ನಮಗೆ ಬೇಸ್ ಪ್ಲೇಟ್ ಏನು ಕೊಟ್ಟಿದ್ದಲ್ಲ, ಸೊ ಬೇಸ್ ಪ್ಲೇಟ್ ನಮಗೆ ಇಲ್ಲಿಗೆ ಕ್ರಿಯೇಟ್ ಆಗುತ್ತೆ. ಅನ್ವಾಂಟೆಡ್ ಲೈನ್ ನಾನು ಡಿಲೀಟ್ ಮಾಡ್ತಾ ಇದ್ದೀನಿ. ರೈಟ್. ಸೊ ಇದು ನಮ್ಮ ರೆಕ್ಟ್ಯಾಂಗಲ್, ಅವ್ನು ಬೇಸ್ ಪ್ಲೇಟಲ್ಲಿ ರೆಕ್ಟ್ಯಾಂಗಲ್ ಈ ರೀತಿ ಕೊಟ್ಟಿದ್ದಾನೆ. ಸೊ ಇವಾಗ ಸಿಂಪಲ್ ನಮಗೆ ನೆಕ್ಸ್ಟ್ ಆಪ್ಷನ್ಸ್ ಏನಿಲ್ಲ, ನಮ್ಗೆ ಇಲ್ಲೇನಿದೆಯಲ್ಲ, ಸೊ ಇದು ಒಂದು ಎಕ್ಸ್ಟ್ರೂಡ್ ಆಗಿದೆ. ಸೊ ಅಗೇನ್ ನಮ್ಗೆ ಇಲ್ಲೊಂದು ಪಾಕೆಟ್ ಆಗಿದೆ. ಇವೆರಡು ಕಮೆಂಟ್ಸ್ ನಾವು ಡ್ರಾ ಮಾಡಿದ್ರೆ ಇಲ್ಲಿಗೆ ನಮ್ಮ ಡ್ರಾಯಿಂಗ್ ಕಂಪ್ಲೀಟ್ ಆಗುತ್ತೆ. ಸೊ ಫಸ್ಟಿಗೆ ನಾವು ಏನು ಮಾಡೋಣ, ಸೊ ಇದು ಎಕ್ಸ್ಟ್ರೂಡ್ ಆಗಿರುವಂಥ ಪೋರ್ಷನ್. ಸೊ ನೋಡಿ ಇಲ್ಲಿ ಟಾಪ್ ವ್ಯೂಲಿ ತೋರಿಸಿದ್ದಾನೆ ನಮಗೆ ಎಕ್ಸ್ಟ್ರೂಡ್ ಆಗಿರೋದು. ಸೊ 22 ಆ್ಯಂಡ್ 22ಗೆ ಒಂದು ರೆಕ್ಟ್ಯಾಂಗಲ್ ಅಂತ ನಮಗೆ ಇಲ್ಲಿ ಕ್ರಿಯೇಟ್ ಆಗಿದೆ. 22 × 22 ಅಂದರೆ ಸ್ಕ್ವೇರ್ ಆಗುತ್ತೆ. ರೈಟ್. ಸೊ ಆಲ್ ದ ಸೈಡ್ ಈಕ್ವಲ್ ಇದೆ, ನಮಗೆ ಸ್ಕ್ವೇರ್ ಆಗುತ್ತೆ. ಸೊ ಇಲ್ಲೊಂದು ಸ್ಕ್ವೇರ್ ಕೊಟ್ಟಿದ್ದಾನೆ. ಸೊ ಬಟ್ ಇಲ್ಲಿ ಡಿಸ್ಟೆನ್ಸ್ ನಮಗೆ 8 mm ಕೊಟ್ಟಿದ್ದಾನೆ. ಅಗೇನ್ ಡಿಸ್ಟೆನ್ಸ್ ಇಲ್ಲಿ 8 ಕೊಟ್ಟಿದ್ದಾನೆ. ಸೊ ಹಾಗಾದರೆ ನೋಡಿ ಸ್ನೇಹಿತರೆ, ಇವಾಗ ನಾವು ಅಗೇನ್ ಸೇಮ್ ಇದೇ ಲೈನ ಪ್ಯಾರಲ್ ಆಗಿ ಫಿಕ್ಸ್ ಮಾಡ್ಕೊಬೇಕಾಗುತ್ತೆ. ಸೊ ಫಿಕ್ಸ್ ಮಾಡ್ಕೊಂಡು ನಾವು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಫಸ್ಟಿಗೆ ನಾವು 5 8ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ರೈಟ್. ಸೊ ಅಗೇನ್ ಇದೇ ರೋಲರ್ ಸ್ಕೇಲಲ್ಲಿ ಫಿಕ್ಸ್ ಮಾಡ್ಕೊಂಡು 8 mm ಮಾರ್ಕ್ ಮಾಡ್ಕೊಳ್ಳೋಣ ನಾವು. ಸೊ ನಾನು ಇಲ್ಲಿ ಏನು ಮೆಥಡ್ ಯೂಸ್ ಮಾಡ್ತಾ ಇದ್ದೀನಲ್ಲ, ಸೊ ಇದೇ ಮೆಥಡ್ ನೀವು ಡ್ರಾ ಮಾಡುವಾಗ ಫಾಲೋ ಮಾಡಬೇಕಾಗುತ್ತೆ. ರೈಟ್. ಸೊ ಇವಾಗ ಇವೆರಡು ಪಾಯಿಂಟಿಗೆ ನಾನು ಕನೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಇಲ್ಲಿಂದ 8 mm, ಹಾಗೆ ಈ ಪಾಯಿಂಟಿಂದ 8 mm, ಯಾಕಂದರೆ ನಮಗೆ ಇಲ್ಲಿ ಡಿಸ್ಟೆನ್ಸ್ ಕೊಟ್ಟಿದ್ದಾನೆ 8 mm ಅಂತೇಳಿ. ರೈಟ್. ಸೊ ಅಗೇನ್ ನಾವು ಇವಾಗ ಏನು ಮಾಡೋಣ ಅಂದರೆ, ಸೊ ಇದೇ ಲೈನಿಗೆ ಸೇಮ್ 8 mm ಡಿಸ್ಟೆನ್ಸ್ ಕೊಟ್ಟಿದ್ದಾನೆ. ಸೊ ಇಲ್ಲಿ ಫಿಕ್ಸ್ ಮಾಡ್ತಾ ಇದ್ದೀನಿ. 8 mm ಒಂದು ಲೈನನ್ನು ಡ್ರಾ ಮಾಡ್ಕೊಳ್ಳೋಣ ನಾವು. ಸೊ ಅಗೇನ್ ಮಾರ್ಕ್ ಮಾಡ್ತಾ ಇದ್ದೀನಿ. ಸೊ 0ಲಿಂದ 8ಗೆ. ಓಕೆ. ಸೊ ಅಗೇನ್ ಸೊ ಇಲ್ಲಿ 8 mm ಮಾರ್ಕ್ ಮಾಡ್ತಾ ಇದ್ದೀನಿ, ಬಿಕಾಸ್ ಆಫ್ ನಮಗೆ ಅಲ್ಲಿ ಡ್ರಾಯಿಂಗಲ್ಲಿ ಅವನು ಕೊಟ್ಟಿದ್ದಾನೆ. ರೈಟ್. ಸೊ ಈ ರೀತಿ ಮಾರ್ಕ್ ಆದಮೇಲೆ ಅಗೇನ್ ಸೊ ಇವೆರಡು ಪಾಯಿಂಟನ್ನು ನಾನು ಕನೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಕನೆಕ್ಟ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇವಾಗ ನಾವು ಈ ಕಾರ್ನರ್ ಪಾಯಿಂಟ್ ನಮಗೆ ಸಿಕ್ಕೈತೆ. ಈ ಕಾರ್ನರ್ ಪಾಯಿಂಟ್ ಏನಿದೆ ನಮಗೆ ಇಲ್ಲಿ ಸಿಕ್ಕಿದೆ. ಸೊ ಇಲ್ಲಿಂದ 22 mm ನಮಗೆ ಲೈನನ್ನು ಕೊಟ್ಟಿದ್ದಾನೆ, ಡಿಸ್ಟೆನ್ಸ್ 22 ಕೊಟ್ಟಿದ್ದಾನೆ. ಸೊ ಅದಕ್ಕೆ ನಾನು ಇಲ್ಲಿ ಕರೆಕ್ಟಾಗಿ 22ಗೆ ಫಿಕ್ಸ್ ಮಾಡಿ ಇಲ್ಲಿ ಮಾರ್ಕ್ ಮಾಡ್ಕೊತೀನಿ ನಾನು ಇವಾಗ. ಸೊ ಇಲ್ಲಿ 22 ಫಿಕ್ಸ್ ಮಾಡಿದ್ದೀನಿ. ಸೊ ಅಗೇನ್ 0ಗೆ ಇವಾಗ ಮಾರ್ಕ್ ಮಾಡ್ತಾ ಇದ್ದೀನಿ. ರೈಟ್. ಸೊ ಇವಾಗ ಇದೇ ಪಾಯಿಂಟಿಗೆ ಸೇಮ್ ಇದೇ ಲೈನನ್ನು ಪ್ಯಾರಲ್ ಆಗಿ ರೀತಿ ಡ್ರ್ಯಾಗ್ ಮಾಡ್ಕೊಂಡೋಗಿ ನಮಗಿಲ್ಲಿ ಪಾಯಿಂಟ್ ಅನ್ನೋದು ಸಿಗುತ್ತೆ. ಸೊ ಈ ಪಾಯಿಂಟನ್ನು ನಾವು ಈ ರೀತಿ ಒಂದು ಎಕ್ಸ್ಟ್ರಾ ಈ ರೀತಿ ಡ್ರ್ಯಾಗ್ ಮಾಡ್ಕೊಂಡು ಒಂದು ಲೈನನ್ನು ಡ್ರಾ ಮಾಡ್ಕೊಳ್ಳಿ. ರೈಟ್. ಸೊ ಇದಾದಮೇಲೆ ನಮಗೆ ಅಗೇನ್ ಒಂದು ಸ್ಕ್ವೇರ್ ಕೊಟ್ಟಿದ್ದಾನೆ. ಸೊ ಈ ಪಾಯಿಂಟಿಂದ ನಮಗೆ ಇವಾಗ ಈ ಸೈಡ್ ಲೈನ್ ನಾವು ಇಲ್ಲಿ ಡ್ರಾ ಮಾಡ್ಕೊಂಡಿವಿ. ಸೊ ನಮ್ಗೆ ಅಪ್ ಟು ಇಲ್ಲಿ ತನಕ ಡ್ರಾ ಮಾಡಿದ್ದೀವಿ. ಸೊ ಇದೊಂದು ಡಿಸ್ಟೆನ್ಸ್ ಗೊತ್ತಿದೆ ಸಾಕು, ನಮಗೆ 22 ಡಿಸ್ಟೆನ್ಸ್ ಕೊಟ್ಟಿದ್ದಾನೆ. ಅಗೇನ್ ನಾನು ಇಲ್ಲಿ 22ಗೆ ಫಿಕ್ಸ್ ಮಾಡ್ತಾ ಇದ್ದೀನಿ. ರೈಟ್. 22ಗೆ ಫಿಕ್ಸ್ ಮಾಡ್ಕೊಂಡು ರೈಟ್. ಇವಾಗ ನಾನು ಸ್ಕೇಲ್ ತಂದು ರೈಟ್ ಡ್ರಾ ಮಾಡ್ತೀನಿ. ನೋಡಿ ಈ ರೀತಿ ನೀವು ಸ್ಕೇಲ್ ತೊಗೊಂಡೋಗೋಕ್ಕಾಗುತ್ತೆ. ಇದು ಫಿಕ್ಸ್ ಮಾಡಿ. ರೈಟ್. ಸೊ ಇದಾದಮೇಲೆ ಲೈನ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಸಿಂಪಲಾಗಿ ನೀವು ಈ ರೀತಿ ಡ್ರಾ ಮಾಡ್ಬೋದು. ರೈಟ್. ಸೊ ನಮಗೆ ಇವಾಗ ಈ ಬಾಟಮಲ್ಲಿ ಏನಿದೆಯಲ್ಲ, ಸೊ ಈ ಪೋರ್ಷನ್ ನಮಗೆ ಇವಾಗ ಸಿಕ್ಕೈತೆ. ಸೊ ಇವಾಗ ನೆಕ್ಸ್ಟ್ ಪ್ರೊಸೆಸ್ ಏನು ಮಾಡೋಣ ನಾವು, ಸೊ ಕರೆಕ್ಟ್ 90 ಡಿಗ್ರಿ ಫಿಕ್ಸ್ ಮಾಡ್ಕೊಬೇಕು ನಾವು ಈ ರೀತಿ. ಸೊ ಎಲ್ಲ ಎಡ್ಜಿಂದ 15 ಹೈಟ್ ಕೊಟ್ಟಿದ್ದಾನೆ ನಮಗೆ. ನೋಡಿ ಎಕ್ಸ್ಟ್ರೂಡ್ 15 mm ಆಗಿದೆ. ಸೊ ಇವಾಗ ಲೈನ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಈಚ್ ಲೈನಿಂದ 15ಗೆ ಈ ರೀತಿ ನಾವು ಮಾರ್ಕ್ ಮಾಡ್ಕೊಬೇಕಾಗುತ್ತೆ. ಸೊ ಅಗೇನ್ ಈ ಪಾಯಿಂಟಲ್ಲಿ ಕರೆಕ್ಟ್ 90 ಡಿಗ್ರಿ ಫಿಕ್ಸ್ ಮಾಡ್ಕೊಬೇಕು. ಸೊ 0ಲಿಂದ 15 mm. ಸೊ ಅಗೇನ್ ಈ ಪಾಯಿಂಟಲ್ಲಿ ಫಿಕ್ಸ್ ಮಾಡ್ಕೊಂಡು 0ಲಿಂದ 15. ಸೊ ಅಗೇನ್ 0ಲಿಂದ 15 mmಗೆ. ಸೊ ಈ ರೀತಿ ನೀವು ಲೈನನ್ನು ಎಕ್ಸ್ಟ್ರೂಡ್ ಮಾಡ್ಕೊಬೇಕಾಗುತ್ತೆ. ಸೊ ನೆಕ್ಸ್ಟ್ 4 ಎಡ್ಜನ್ನು ಕನೆಕ್ಟ್ ಮಾಡಿ ಸ್ನೇಹಿತರೆ. ಸೊ ಇವೆರಡು ಎಡ್ಜ್ ಕನೆಕ್ಟ್ ಮಾಡಿದ್ದೀನಿ ಆ್ಯಂಡ್ ಇವೆರಡು ಎಡ್ಜನ್ನು ಕರೆಕ್ಟಾಗಿ ಕನೆಕ್ಟ್ ಮಾಡಿದ್ದೀನಿ. ಸೊ ನೀವು ಡ್ರಾಯಿಂಗನ್ನು ಡ್ರಾ ಮಾಡುವಾಗ ಈ ರೀತಿ ಕರೆಕ್ಟಾಗಿ ಡ್ರಾ ಮಾಡಿದರೆ ನಮಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ರೈಟ್. ಸೊ ಈ ರೀತಿ ನಾವು ಡ್ರಾಯಿಂಗನ್ನು ಡ್ರಾ ಮಾಡಬೇಕಾಗುತ್ತೆ.
ಸೊ ಇದಾದ್ಮೇಲೆ ನಮಗೆ ಇಲ್ಲಿ ಹಿಡನ್ ಪೋರ್ಷನ್ ಏನಿರುತ್ತಲ್ಲ, ಸೊ ಹಿಡನ್ ಇವೆಲ್ಲ ನಮಗೆ ಕಾಣೋದಿಲ್ಲ ಆ್ಯಕ್ಚುಲಿ. ಸೊ ಇದನ್ನೆಲ್ಲ ನಾನು ನೀಟಾಗಿ ನೀವು ಅರೇಂಜ್ ಮಾಡ್ಕೊಬೇಕು. ಸೊ ಅದಕ್ಕೆ ಹೇಳೋದು, ಫಸ್ಟಿಗೆ ನೀವು ಲಾಟ್ ಆಫ್ ಈ ಥಿಕ್ನೆಸ್ ಯೂಸ್ ಮಾಡ್ತಿಲ್ಲ, ತಿನ್ನ ಡ್ರಾಯಿಂಗ್ ಡ್ರಾ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಾಗ ಇವೆಲ್ಲ ನನಗೆ ಕಾಣೋದಿಲ್ಲ ಆ್ಯಕ್ಚುಲಿ. ಸೊ ಈ ಪೋರ್ಷನ್ ಎಲ್ಲ ನಾವು ನೀಟಾಗಿ ಡಿಲೀಟ್ ಮಾಡ್ಕೊಬೇಕು, ರೈಟ್. ಸೊ ಈ ರೀತಿ ನಮಗೆ ಇವಾಗ ಎಕ್ಸ್ಟ್ರೂಡ್ ಅನ್ನೋದು ನಾವು ಡ್ರಾ ಮಾಡಿದ್ವಿ. ಸೊ ಈ ಲೈನ್ ಕೂಡ ನಮ್ಗೆ ಅವಶ್ಯಕತೆ ಇಲ್ಲ, ಆ್ಯಂಡ್ ಈ ಲೈನ್ ಕೂಡ ನಮಗೆ ಅವಶ್ಯಕತೆ ಇಲ್ಲ, ರೈಟ್. ಸೊ ಈ ರೀತಿ ನಮಗೆ ಇವಾಗ ಎಕ್ಸ್ಟ್ರೂಡ್ ಆಗಿದೆ. ಸೊ ನೆಕ್ಸ್ಟ್ ಪೋರ್ಷನ್ ಏನಪ್ಪ ನಮಗಿಲ್ಲಿ, ಸೊ ನೆಕ್ಸ್ಟ್ ಪೋರ್ಷನ್ ನಮಗೆ ಈ ಪಾಯಿಂಟಿಂದ 8 mm ಒಂದು ಡಿಸ್ಟೆನ್ಸ್ ಕೊಟ್ಟಿದ್ದಾನೆ, ಆ್ಯಂಡ್ 11ಗೆ ಡಿಸ್ಟೆನ್ಸ್ ಕೊಟ್ಟಿದ್ದಾನೆ, ರೈಟ್. ಸೊ ಅದನ್ನು ನಾವು ಇವಾಗ ಡ್ರಾ ಮಾಡ್ಕೊಬೇಕು. ಸೇಮ್ ಇದೇ ಲೈನನ್ನು ಪ್ಯಾರಲ್ ಆಗಿ ತಗೊಂಡು ಹೋಗ್ತಿದ್ದೀನಿ. ಸೊ ಪ್ಯಾರಲ್ ತಗೊಂಡೋಗಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋಣ. ಸೊ ಇದು 0ರಿಂದ 8ಗೆ ಮಾರ್ಕ್ ಮಾಡ್ಕೊತೀನಿ ನಾನು ಇವಾಗ. ಸೊ ಇವಾಗ ನೋಡಿ ಸ್ನೇಹಿತರೆ, ಈ ಲೈನನ್ನು ರೈಟ್ 150 ಡಿಗ್ರಿ ಲೈನನ್ನು ಈ ರೀತಿ ಪ್ಯಾರಲ್ ಆಗಿ ತಗೊಂಡೋಗಿ, ಸೊ ನಾವು ಇಲ್ಲಿ ಮಾರ್ಕ್ ಅನ್ನೋದು ಮಾಡ್ಕೊಳ್ಳೋಣ. ನಾವು ಈ ರೀತಿ ಒಂದು ಲೈನನ್ನು ಡ್ರಾ ಮಾಡ್ಕೊಳ್ಳೋಣ. ಸೊ 0ರಿಂದ ಕರೆಕ್ಟಾಗಿ ಈ ರೀತಿ ಒಂದು ಲೈನನ್ನು ಮಾರ್ಕ್ ಮಾಡ್ಕೊಬೇಕು ನಾವು, ರೈಟ್. ಸೊ ಇದಾದಮೇಲೆ ನೋಡಿ, ನಮಗೆ ಇಲ್ಲಿ ಈ ಪಾಯಿಂಟಿಂದ 11 mm ಡಿಸ್ಟೆನ್ಸ್ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲೊಂದು ಮಾರ್ಕ್ ಮಾಡೋಣ. ಸೊ 10, 11ಗೆ ಒಂದು ಮಾರ್ಕ್ ಮಾಡಿದ್ದೀನಿ. ಸೊ ಇವಾಗ ಏನು ಮಾಡ್ತೀನಿ, ಅಗೇನ್ ರೋಲರ್ ಸ್ಟೀಲ್ ಯೂಸ್ ಮಾಡ್ಕೊಂಡು 30 ಡಿಗ್ರಿ ಪ್ಯಾರಲ್ ಆಗಿ ಈ ರೀತಿ ಕನೆಕ್ಟ್ ಮಾಡೋಣ ನಾವು. ಸೊ ಈ ಲೈನನ್ನು ಸೊ ಇಲ್ಲಿಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ, ರೈಟ್. ಈ ರೀತಿ ಕನೆಕ್ಟ್ ಮಾಡೋಣ. ಸೊ ನೆಕ್ಸ್ಟ್ ಏನಂದರೆ, ನಮಗೆ ಈ ಪಾಯಿಂಟ್ ಸಿಗ್ತಿವಾಗ. ಸೊ ಈ ಪಾಯಿಂಟಿಂದ 16 mm ಕೊಟ್ಟಿದ್ದಾನೆ ಅವನು. ಸೊ ಅಗೇನ್ ನಾನಿಲ್ಲಿ ಸಿಂಪಲ್ ಆಗಿ 16ಗೆ ಈ ರೀತಿ ಫಿಕ್ಸ್ ಮಾಡ್ಕೊತೀನಿ. ಸೊ ನಮ್ಗೆ ಆ ಪಾಯಿಂಟ್ ಸಿಗ್ತಿವಾಗ 16ಗೆ ಫಿಕ್ಸ್ ಮಾಡ್ತಾ ಇದ್ದೀನಿ. ಸೊ ನಮ್ಗೆ ಇಲ್ಲಿ 0 ಪಾಯಿಂಟಿಗೆ ಏನಿದ್ದಾರೋ ಸೊ ಅಲ್ಲಿ ಮಾರ್ಕ್ ಮಾಡ್ಕೊಬೇಕು ನಾವು. 0 ಪಾಯಿಂಟಿಗೆ ಮಾರ್ಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಸೇಮ್ ಇದೇ ಲೈನ್ನ 30 ಡಿಗ್ರಿಗೆ ಸೊ ಇಲ್ಲಿಂದ ಒಂದು ಲೈನನ್ನು ಡ್ರಾ ಮಾಡ್ತಾ ಇದ್ದೀನಿ ನಾನು ಇವಾಗ, ರೈಟ್. ಸೊ ಇವಾಗ ನೋಡಿ ಸ್ನೇಹಿತರೆ, ನಮ್ಗೆ ಇಲ್ಲಿ ಡಿಸ್ಟೆನ್ಸ್ 22 ಕೊಟ್ಟಿದ್ದಾನೆ. ಸೊ ಇದನ್ನು ಕರೆಕ್ಟಾಗಿ ಫಿಕ್ಸ್ ಮಾಡ್ಕೊಳ್ಳೋಣ. ಸೊ ಡೈರೆಕ್ಟಾಗಿ 22 ಡ್ರಾ ಮಾಡ್ಬಿಡ್ತೀನಿ ನಾನು ಇಲ್ಲಿ. ಸೊ ಈ ಪಾಯಿಂಟ್ ಫಿಕ್ಸ್ ಮಾಡಿ, ಸೊ 0ರಿಂದ 10, 22ಗೆ ಈ ರೀತಿ ಮಾರ್ಕ್ ಮಾಡ್ಕೊಬೇಕಾಗುತ್ತೆ. ಸೊ ನೆಕ್ಸ್ಟ್ ಸಿಂಪಲ್ ಇಲ್ಲ ಇದೇ ಲೈನ್ 30 ಡಿಗ್ರಿನ ಪ್ಯಾರಲ್ ಆಗಿ ಇವೆರಡು ಪಾಯಿಂಟನ್ನು ನಾವು ಕನೆಕ್ಟ್ ಮಾಡೋಣ. ಸೊ ಈ ಪಾಯಿಂಟ್ ಆ್ಯಂಡ್ ಈ ಪಾಯಿಂಟನ್ನು ಕನೆಕ್ಟ್ ಮಾಡಿದರೆ ಸೊ ನಮಗೆ ಈ ಪೋರ್ಷನ್ ಕೂಡ ಇವಾಗ ಡ್ರಾ ಆಗಿದೆ. ಬಟ್ ನಾವು ಇದನ್ನು ನೋಡಿ ಇಲ್ಲಿ ಡ್ಯಾಶ್ ಲೈನ್ ಕೊಟ್ಟಿದ್ದಾನೆ. ಸೊ ಡ್ಯಾಶ್ ಲೈನ್ ಅಂದರೆ ನಮಗೆ ಇದು ಪಾಕೆಟ್ ಆಗಿರುತ್ತೆ. ಸೊ ನಮಗೆ ಇಲ್ಲಿ ಥಿಕ್ನೆಸ್ ಎಷ್ಟಿದೆ, 12 mm ಥಿಕ್ನೆಸ್. ಸೊ ಅದಕ್ಕೆ ನಾನು ಕರೆಕ್ಟಾಗಿ 12 mmಗೆ ಫಿಕ್ಸ್ ಮಾಡ್ಕೊಬೇಕು ನಾವು ಇಲ್ಲಿ. ಸೊ 12 mm ಫಿಕ್ಸ್ ಮಾಡ್ಕೊಂಡು ಸ್ಟ್ರೇಟಾಗಿ ಒಂದು ಲೈನನ್ನು ಡ್ರಾ ಮಾಡೋಕ್ಕಾಗುತ್ತೆ. ಸೊ ಇದಾದಮೇಲೆ 30 ಡಿಗ್ರಿಗೆ ಒಂದು ಪ್ಯಾರಲ್ ಆಗಿ ಒಂದು ಲೈನನ್ನು ಡ್ರಾ ಮಾಡಿ 30 ಡಿಗ್ರಿಗೆ. ಸೊ ಇದಾದಮೇಲೆ ಅಗೇನ್ ಸೊ ಈ ಕಡೆ ಒಂದು ಲೈನನ್ನು ಡ್ರಾ ಮಾಡೋಕ್ಕಾಗುತ್ತೆ ನೀವು. ಸೊ ಫ್ರಮ್ ಹಿಯರ್ ಟು ಹಿಯರ್ ಒಂದು ಲೈನನ್ನು ಡ್ರಾ ಮಾಡಬೇಕು, ರೈಟ್. ಸೊ ಇಲ್ಲಿಗೆ ನಮ್ಮ ಡ್ರಾಯಿಂಗ್ ಫಿನಿಶ್ ಆಗುತ್ತೆ ನೋಡಿ ಸ್ನೇಹಿತರೆ. ಸಾರಿ, ಇಲ್ಲಿ ನಮಗೆ ಅಗೇನ್ ಸ್ಲಾಟನ್ನು ಕೊಟ್ಟಿದ್ದಾನೆ. ಸೊ ಇವಾಗ ಅಗೇನ್ ನಾನು ಇವೆಲ್ಲ ಅನ್ವಾಂಟೆಡ್ ಲೈನ್ಸ್ ನಾನು ಡಿಲೀಟ್ ಮಾಡ್ಕೊತೀನಿ. ಸೊ ಇವೆಲ್ಲ ನನಗೆ ಅವಶ್ಯಕತೆ ಇಲ್ಲ, ರೈಟ್. ಸೊ ಈ ರೀತಿ ನಮಗೆ ಟಾಪಲ್ಲಿ ಏನಿದೆಯಲ್ಲ ಸೊ ಇದು ನಮಗೆ ಫಿನಿಶ್ ಆಯಿತು. ಸೊ ನೆಕ್ಸ್ಟ್ ನಮಗೆ ಇಲ್ಲಿ ಏನು ಕೊಟ್ಟಿದ್ದಾನೆ, 11ಗೆ ಇಲ್ಲಿ ಚಾಂಫರ್ ಕೊಟ್ಟಿದ್ದಾನೆ. ಸೊ 11 mmಗೆ ಮಾರ್ಕ್ ಮಾಡ್ಕೊಬೇಕು ನೀವು. ಸೊ 11ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಅಗೇನ್ ಇಲ್ಲಿ ಕೂಡ 11ಗೆ ಕೊಟ್ಟಿದ್ದಾನೆ ಅವನು. ಸೊ ಇಲ್ಲಿ ಕೂಡ ಸೇಮ್ ಫಿಕ್ಸ್ ಮಾಡ್ಕೊಂಡು 11 mmಗೆ ಈ ರೀತಿ ಮಾರ್ಕ್ ಮಾಡ್ಕೊಬೇಕಾಗುತ್ತೆ. ಸೊ ಇದಾದಮೇಲೆ ನೋಡಿ ಸ್ನೇಹಿತರೆ, ಸಿಂಪಲ್ ಆಗಿ ನಾವು ಸ್ಕೇಲ್ ಯೂಸ್ ಮಾಡ್ಕೊಂಡು ಇಲ್ಲೊಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ. ಸೊ 90 ಡಿಗ್ರಿ ಪ್ಯಾರಲ್ ಆಗಿ ಈ ರೀತಿ ಒಂದು ಲೈನನ್ನು ಡ್ರಾ ಮಾಡ್ಕೊಬೇಕು. ಸೊ ಅಗೇನ್ ಇಲ್ಲೇನು ಮಾರ್ಕ್ ಮಾಡಿದ್ದಾನ ಸೊ ಅದಕ್ಕೆ ಸ್ಟ್ರೇಟಾಗಿ ಒಂದು ಲೈನನ್ನು ಮಾರ್ಕ್ ಮಾಡ್ಕೊತೀನಿ. ಸೊ ಇಲ್ಲಿಗೆ ಒಂದು ಲೈನ್ ಡ್ರಾ ಮಾಡ್ಕೊಬೇಕಾಗುತ್ತೆ. ಸೊ ನೆಕ್ಸ್ಟ್ ಅಗೇನ್ ನಮಗೆ ಇಲ್ಲಿ 11 mmಗೆ ಮಾರ್ಕ್ ಮಾಡ್ಕೊಬೇಕು. ಸೊ ಇಲ್ಲಿ ಇಲ್ಲ ಡೈರೆಕ್ಟಾಗಿ ಸ್ಕೇಲ್ ಯೂಸ್ ಮಾಡಿ 11 mmಗೆ ಈ ರೀತಿ ಫಿಕ್ಸ್ ಮಾಡ್ಕೊಂಡು ಲೈನನ್ನು ಡ್ರಾ ಮಾಡ್ಕೊಳ್ಳಿ ಸ್ಟ್ರೇಟಾಗಿ, ರೈಟ್. ಸೊ ಇವಾಗ ನಮಗೆ ಇಲ್ಲಿ ಇವೆರಡು ಪಾಯಿಂಟನ್ನು ನಾವು ಕನೆಕ್ಟ್ ಮಾಡಬೇಕು ಆಟೋಮೆಟಿಕ್ಕಾಗಿ. ಸೊ ಕನೆಕ್ಟ್ ದೀಸ್ 2 ಪಾಯಿಂಟ್ಸ್.
ಸೊ ಇವೆರಡು ಪಾಯಿಂಟನ್ನು ಕನೆಕ್ಟ್ ಮಾಡಿ ಅಗೇನ್. ಸೊ ಇವೆರಡು ಪಾಯಿಂಟನ್ನು ಕನೆಕ್ಟ್ ಮಾಡಿದರೆ ನಮ್ಮ ಡ್ರಾಯಿಂಗ್ ಇಲ್ಲಿಗೆ ಫಿನಿಶ್ ಆಗುತ್ತೆ. ಸೊ ಇದರಲ್ಲಿ ಅನ್ವಾಂಟೆಡ್ ಡೈಗ್ರಾಮ್ಸ್ ಏನಿರುತ್ತಲ್ಲ, ಅನ್ವಾಂಟೆಡ್ ಲೈನ್ಸ್, ಸೊ ಇವೆಲ್ಲವೂ ನಾವು ಡಿಲೀಟ್ ಮಾಡ್ಕೊಬೇಕಾಗುತ್ತೆ. ಸೊ ಇವೆಲ್ಲ ಅನ್ವಾಂಟೆಡ್ ನಾವು ಅರೇಂಜ್ ಮಾಡ್ಕೊಬೇಕು. ರೈಟ್. ಸೊ ಈ ರೀತಿ ಇನ್ಸೈಡ್ ಇರೋಂಥ ಎಲ್ಲ ಲೈನ್ಸ್ ನಾವು ಅನ್ವಾಂಟೆಡ್ ಲೈನ್ಸ್ ನಾವು ಡಿಲೀಟ್ ಮಾಡ್ಕೊಬೇಕು ನೀಟಾಗಿ. ಸೊ ಇಲ್ಲಿಗೆ ನಮ್ಮ ಡ್ರಾಯಿಂಗ್ ಅನ್ನೋದು ಫಿನಿಶ್ ಆಗುತ್ತೆ. ಸೊ ಇದನ್ನು ನಿಮಗೆ ಬೇಕಾದರೆ ಆಟೋ ಕ್ಯಾಡಲ್ಲಿ ತೋರಿಸ್ಕೊಡ್ತೀನಿ ಯಾವ ರೀತಿ ಕಾಣುತ್ತೆ ಅಂತೇಳಿ. ಸೊ ಆಟೋ ಕ್ಯಾಡ್ ಫೈಲಲ್ಲಿ ನಾನು ಜಸ್ಟ್ ಡ್ರಾಯಿಂಗನ್ನು ಡ್ರಾ ಮಾಡಿದ್ದೀನಿ. ಸೊ ನೋಡ್ಬೋದು ಈ ರೀತಿ ನಮಗೆ ಆಟೋ ಕ್ಯಾಡ್ ಫೈಲಲ್ಲಿ ಕಾಣುತ್ತೆ ನೀಟಾಗಿ. ನೋಡಿ ಇಲ್ಲಿ ಕ್ಲಾರಿಟಿಯಾಗಿ ಕಾಣುತ್ತೆ ಒಂದು ಡ್ರಾಯಿಂಗ್ ಯಾವ ರೀತಿ ಅಂತೇಳಿ. ಸೊ ಮುಂಬರುವಂತಹ ಕ್ಲಾಸಲ್ಲಿ ನಾನು ನಿಮಗೆ ಈ ಒಂದು ಆಟೋ ಕ್ಯಾಡಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಸೊ ಇದು ನಮಗೆ ಐಸೋಮೆಟ್ರಿಕ್, ಇದು ನಮ್ಮ ಆರ್ಥೋಗ್ರಾಫಿ ಡ್ರಾಯಿಂಗ್. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.